ಡೋಂಟ್ ಜಡ್ಜ್ ಮೀ, ಏನಪ್ಪ ಇಷ್ಟು ಗಬ್ಬಾಗಿ ಇಟ್ಕೊಂಡಿದ್ದಾಳೆ ಅಂತ. ಇದಿಷ್ಟು ಕೊಡೋದು ಒಂದು 10 ರಿಂದ 15 ಪ್ಯಾಂಟ್ಗಳಿವೆ. ಬಟ್ ಫಸ್ಟ್ ಡೇ ಲಾಸ್ಟ್ ಡೇ ನಂಗೆ ಒಂಥರ ಸ್ಪೆಷಲ್. ಪಪ್ಪಾಗೆ ಹೆಲ್ಪ್ ಮಾಡಪ್ಪ ಚಿನ್ನ. ಅನ್ನ ಹಾಕಿ, ಸಾರು ಹಾಕಿ, ತುಪ್ಪ ಹಾಕಿ ಕಲಸಿ. ನಾನು ಚಿನ್ನಮ್ಮ ರೆಡಿ. ಸೊ ಚಿನ್ನಮ್ಮಗೆ ಹೊಸ H&M ಕಾರ್ಡ್ ಸೆಟ್ ಹಾಕಿದ್ದೀನಿ. ಆ್ಯಕ್ಚುಲಿ ಮಕ್ಳಿಗೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಗೊತ್ತಾ, H&M ಡ್ರೆಸ್ಸು ತುಂಬ ಸಾಫ್ಟ್ ಆಗಿರುತ್ತೆ, ನಂಗೆ ತುಂಬ ಇಷ್ಟ. ಆ್ಯಂಡ್ ನಾನು ಅಷ್ಟೇ H&M ಪ್ಯಾಂಟ್ ಮತ್ತು ಈ ಟಾಪ್ ಐ ಥಿಂಕ್ ಇದು ಥೈಲ್ಯಾಂಡಿಂದ ತಂದಿದ್ದು. ಆಲ್ಮೋಸ್ಟ್ 2.5 ವರ್ಷದಿಂದ ಹಾಕೊಂಡು ಉಜ್ಜಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ಸೊ ಯಾಕಪ್ಪ ರೆಡಿ ಆಗಿರೋದು ಅಂದರೆ ಇವತ್ತು ಚಿನ್ನಮ್ಮದು ಪ್ಲೇ ಡೇಟ್ ಇದೆ. ಯಾರ ಜೊತೆ ಅಂದರೆ ನನ್ನ ಫ್ರೆಂಡು ಮತ್ತು ಅವ್ರ ಪಾಪು ಬರ್ತಿದ್ದಾರೆ ಮನೆಗೆ ಫಾರ್ ಲಂಚ್. ಸೊ ಯಾರಪ್ಪ ಫ್ರೆಂಡ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ದಟ್ ಈಸ್ ಸಿರಿ ರಾಜು. ಸೊ ಅವರು ಅವ್ರ ಪಾಪು ಇಬ್ಬರು ಬರ್ತಾ ಇದ್ದಾರೆ ಇವತ್ತು ಊಟಕ್ಕೆ. ಹಾಗೆ ಪ್ಲೇ ಡೇಟ್ ಥರ ಮಕ್ಕಳು ಇಬ್ಬರು ಆಟ ಆಡ್ಕೊಂಡ್ಲಿ. ಅವರು ಇದು ಹೆಣ್ಮಗು ಐ ಥಿಂಕ್ 11 months ಅನಿಸುತ್ತೆ. ಸೊ ಇನ್ನೇನು ಬರ್ತಾರೆ ಅವರು. ಆ್ಯಂಡ್ ವಿ ಸ್ಟೇ ವೆರಿ ಕ್ಲೋಸ್. ಇಷ್ಟು ದಿನ ನಮಗೆ ಗೊತ್ತೇ ಇರಲಿಲ್ಲ, ಮೊನ್ನೆ ಏನೋ ಮಾತಾಡುವಾಗ ಗೊತ್ತಾಯಿತು. ನಮ್ಮಿಬ್ಬರು ಮನೆಗೂ 4 ನಿಮಿಷ ಅಷ್ಟೇ ಲಿಟ್ರಲಿ. ಸೊ ಅದಕ್ಕೆ ಅವರು ಸರಿ ಬರ್ತೀನಿ, ಅದು ಕಾರಲ್ಲಿ ಬಂದರೆ 4 ನಿಮಿಷ, ಪ್ರಾಬಬ್ಲಿ 2 ವೀಲರಲ್ಲೆಲ್ಲ ಬಂದರೆ ಒಂದು 3 to 4 minutesಗೆಲ್ಲ ಬಂದುಬಿಡ್ಬೋದು. ಸೊ ಹಾಗಾಗಿ ಅಲ್ಲ 2 to 3 minutesಗೆಲ್ಲ ಬಂದುಬಿಡ್ಬೋದು. ಸೊ ಅವ್ರು ಇನ್ನೇನು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಗೋ ಡೌನ್. ನಾನು ಪ್ರಾಬಬ್ಲಿ ಲಿಪ್ಸ್ಟಿಕ್ಕು ಅಥವಾ ಲಿಪ್ ಗ್ಲಾಸೋ ಹಾಕ್ಕೋಬೇಕು. ಲೆಟ್ಸ್ ಸಿ. ಚಿನ್ನಮ್ಮ, ಯು ಎಕ್ಸೈಟೆಡ್? Are you excited? ನನ್ನಮ್ಮ ಇವತ್ತಿಂದ ನಂದು ಸೆಷನ್ ಸ್ಟಾರ್ಟ್ ಆಗುತ್ತೆ, MMA ಪ್ರೋಗ್ರಾಮ್. 2-3 ದಿನದಿಂದ ಅಬಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಪಾಪು ನಾನು ಒಬ್ಬಳೇ ನೋಡ್ಕೋಬೇಕಾಗಿದ್ದರಿಂದ ಬಟ್ಟೆ ನೋಡಿ ಇಷ್ಟು ಇದೆ ಮಡ್ಚಿಡೋದು. ಇವಾಗ ಬೇಗ ಬೇಗ ಮಡ್ಚಿಡೋಣ. ಜೀನ್ಸ್ ಪ್ಯಾಂಟ್ ಕ್ಲೀನಿಂಗ್ ಆಯಿತು ನೋಡಿ. ಇದಿಷ್ಟು ಕೊಡೋದು ಒಂದು 10 ರಿಂದ 15 ಪ್ಯಾಂಟ್ಗಳಿವೆ. ಆ್ಯಂಡ್ ಈಗ ಈ ಪಾರ್ಟ್ ಕ್ಲೀನ್ ಮಾಡಬೇಕು. ಒಂದೊಂದೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈ ಕಡೆ ಬೇರೆ ಏನೇನಿದೆ ಅದನ್ನು ಇವಾಗ ಟಚ್ ಮಾಡಲ್ಲ, ಯಾಕಂದರೆ ಇದೆಲ್ಲ ಟಾಪ್ಸ್ಗಳಿದೆ. ಅದು ಒಂದು ಬೀಳಿಸಿದ್ರೆ ಟೈಮ್ ಹಿಡಿಯುತ್ತೆ. ಇವಾಗ ಪಾಪು ಇನ್ನೇನು ಎದ್ದು ಬಿಡ್ತಾಳೆ, ಅಷ್ಟೊಂದು ಟೈಮ್ ಇಲ್ಲ. ಸೊ ಈಸಿ ಕ್ಲೀನಿಂಗ್ ಅಂದರೆ ಈ ಪಾರ್ಟು. ಸೊ ಇವಾಗ ಇದನ್ನು ಮುಗಿಸ್ಕೊಂಡು ಬಿಡ್ತೀನಿ. ಸೊ ಇದರಲ್ಲಿ ಎಷ್ಟೊಂದು ನಾನು ಯೂಸೇ ಮಾಡಲ್ಲ, ಅದನ್ನೆಲ್ಲ ಇವಾಗ ತೆಗಿಬೇಕು. ಆಲ್ಸೋ ತುಂಬ ಜನ ಕೇಳ್ತಾ ಇರ್ತೀರಾ ಯಾರಿಗೆ ಕೊಡ್ತೀರಾ ಇದೆಲ್ಲನೂ ಅಂತ. ಒಂದಷ್ಟು ಅಂದರೆ ನಾನು ಯೂಸೇ ಮಾಡಿಲ್ದಿರೋದು ಒಂದಷ್ಟು ಇದೆ, ಅಥವಾ 1 ಸತಿ 2 ಸತಿ ಯೂಸ್ ಮಾಡಿರೋದೆಲ್ಲ ಅದನ್ನು ನನ್ನ ಕಸಿನ್ಸ್ಗೆ ಕೊಡ್ತೀನಿ, ಯಾರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದಷ್ಟು ನಮ್ಮ ಹೆಲ್ಪರ್ಸ್ ಬರ್ತಾರೆ ಅಲ್ವಾ, ಸೊ ಅವ್ರಿಗೆ ಅಥವಾ ಅವ್ರ ಮಕ್ಕಳಿಗೆ ಹೀಗೆ ಒಟ್ಟಿನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಯಾಕೆ ಪ್ರೀ ಲವ್ ಬೈ ಅರ್ಪಿತಾ ಮಾಡ್ತಿಲ್ಲ ಅಂತ. ಟು ಬಿ ವೆರಿ ಹಾನೆಸ್ಟ್, ನಾನು ತುಂಬ ಕಡಿಮೆಗೆ ಸೆಲ್ ಮಾಡ್ತಾಯಿದ್ದೆ ಅಲ್ವಾ. ನೀವು ನೋಡಿಲ್ಲ ಅಂದರೆ 149, 199 ಹೀಗೆಲ್ಲ ಕಳಿಸ್ತಾ ಇದ್ದೆ. ಆ್ಯಂಡ್ ಶಿಪ್ಪಿಂಗ್ಗೆ ಆ್ಯಕ್ಚುಲಿ ತುಂಬ ಜಾಸ್ತಿ ಆಗುತ್ತೆ. ನಾನು ಟು ಬಿ ವೆರಿ ಹಾನೆಸ್ಟ್ ವಿತ್ ಯು, ನಾನು ಇವಾಗ ಒಂದು ವೀಕಲ್ಲಿ ಒಂದು 8 ಪೀಸಸ್ ಸೆಲ್ ಮಾಡ್ತಾಯಿದ್ದೆ ಅಂತ ಅಂದರೆ ನಂಗೆ ಒಂದು 2000 rupees ಬರ್ತಾಯಿತ್ತು ಆಯಿತಾ. ಆದರೆ ಶಿಪ್ಪಿಂಗ್ ಯಾಕೆ ಶಿಪ್ಪಿಂಗ್ ಕಾಸ್ಟ್ಲಿ ಅಂದರೆ ತುಂಬ ಜನ ಪರ್ಚೇಸ್ ಮಾಡ್ತಿರೋರು ಗೋವಾ, ತುಮಕೂರು ಅಂದರೆ ಔಟ್ ಆಫ್ ಬ್ಯಾಂಗ್ಳೂರೇ ತುಂಬ ಜನ ಇದ್ದೀರಾ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ ವೆಯ್ಟ್ ಜಾಸ್ತಿ ಇರುತ್ತೆ. ಸೊ ಹೀಗೆಲ್ಲ ಶಿಪ್ ಮಾಡುವಾಗ 2000 ನನಗೆ ಬಂದರೆ 2500 ನಾನು ಅಲ್ಲಿ ಕೊಡ್ತಾಯಿದ್ದೆ. ಸೊ ನನ್ನ ಕೈಯಾರ ಹಾಕ್ತಿದ್ದೆ. ಸೊ ಆ್ಯಂಡ್ ಅದು ಓಕೆ ಪರವಾಗಿಲ್ಲ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡ್ರು ನನಗೆ ಪ್ರಾಸೆಸ್ ತುಂಬ ಜಾಸ್ತಿ. ಅದ್ರ ಮೇಲೆ ನಾನು ಪ್ಯಾಕಿಂಗ್ ಕವರ್ಸ್ ತರಬೇಕು,
ನಾನು ಕುತ್ಕೊಂಡು ಎಲ್ಲರದ್ದು ಅಡ್ರೆಸ್ ಕಲೆಕ್ಟ್ ಮಾಡಿ ಅದನ್ನು ಬರೀಬೇಕು. ಇಟ್ ವಾಸ್ ಅ ವೆರಿ ಟೀಡಿಯಸ್ ಪ್ರಾಸೆಸ್. ಸೊ ಮಗುನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅದೆಲ್ಲ. ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ. ಸೊ ದ್ಯಾಟ್ ಈಸ್ ವೈ ಇದು. ಸೊ ಇವಾಗ ನನ್ನ ಹೊಸ ಬ್ಯಾಗು, ಇದರೊಳಗೆ ಪಾಪುದೆಲ್ಲ ಇದೆ. ನಾನು ರೀಸೆಂಟಾಗಿ ಅವಳು ಹಾಸ್ಪಿಟಲ್ಗೆ ಹೋಗಿದ್ದಲ್ಲ ಅದೆಲ್ಲ. ಆ್ಯಂಡ್ ಸೊ ಬ್ಯಾಗ್ಸ್ದು ಹಾಗೆ ಕಲೆಕ್ಷನ್ ತೋರಿಸ್ಬಿಡ್ತೀನಿ ರೀ, 2 ಮುಗಿದೋಗುತ್ತೆ. ಸೊ ಇದು ನಂದು ಮಿರಾಜಿಯೋದು. ಲಿಂಕ್ ಎಲ್ಲ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಿಕ್ಕಿದ್ರೆ. ಅದು ಒಂದೇ ಲಿಂಕ್ ಇರೋದು ಅನ್ಸುತ್ತೆ, ಇನ್ನು ಯಾವುದೂ ಇಲ್ಲ ಬಿಡಿ. ಆ್ಯಂಡ್ ಇದು ಝಾರಾದು. ಆಮೇಲೆ ಇದನ್ನು ಕೊಟ್ಬಿಡ್ತೀನಿ ನೋಡಿ ಹೆಂಗೆ ಧೂಳು ಹಿಡ್ದಿದೆ ಇರುತ್ತೆ, ಬಟ್ ಸಿಕ್ಕಾಬಡೆ ಧೂಳಾಗೋಗಿದೆ. ಇದು H&Mದು. ದಿಸ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ಸ್. ಅವಾಗಂತೂ ಎಲ್ಲೋದ್ರೂ ಇದನ್ನೇ ಕ್ಯಾರಿ ಮಾಡ್ತಾಯಿದ್ದೆ. ಬಟ್ ಒಂದೇನಂದರೆ ಇವಾಗ ಇದಕ್ಕೆ ಜಿಪ್ ಇಲ್ಲ ಆಯಿತಾ. ಸೊ ಪಾಪು ಐಟಮ್ಸ್ ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕಟ್ಟಾಗೋಗಿದೆ. ಇದು ಬಾಗಿಲು ಹಾಕುವಾಗ ಚೂರು ಲೆದರ್ ಕಟ್ಟಾಗಿದೆ. ಸೊ ಹಾಗಾಗಿ ಇದನ್ನು ಕೊಟ್ಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಲೆಟ್ಸ್ ಸಿ, ಅಲ್ಲಿ ಕೀಪ್ ಇಟ್ ಅಸೈಡ್. ಒಂದೊಂದು ಸತಿ ಹಾಗೆ ಮನಸ್ಸೇ ಬರೋಲ್ಲ ಕೊಡೋಕ್ಕೆ. ಯಾವುದ್ರದ್ದು ಬೆಲ್ಟ್ ಇದೆ ಅಷ್ಟೆಲ್ಲ ತೆಗೆದು ಬಿಡ್ತೀನಿ, ಆಮೇಲೆ ಒರೆಸಿ ಇಡ್ತೀನಿ. ಇದು ವೆಸ್ಟ್ ಸೈಡ್ದು ಅನಿಸುತ್ತೆ. ಆಮೇಲೆ ಇದು ಮ್ಯಾಂಗೋದು, ಹಿಂಗೆ ಸೈಡ್ ಹಾಕ್ಕೊಳ್ಳೋದು. ಇದು ವೆಸ್ಟ್ ಸೈಡ್ದು, ಇದು ವೆಸ್ಟ್ ಸೈಡ್ದು. ಆಮೇಲೆ ಇದು H&Mದು. H&M ತಾನೆ ಇದು, ನೋಡ್ಬಿಡ್ತೀನಿ ಆಮೇಲೆ. ಅಲ್ಲ, ಇದು ವೆಸ್ಟ್ ಸೈಡ್ದು ಅನಿಸುತ್ತೆ ಮೋಸ್ಟ್ಲಿ. ಆಮೇಲೆ ಇದು H&Mದು. ಇದು H&Mದು. ಇದೆಲ್ಲ ಒಂಥರ ಗಲೀಜಾಗಿ ಹೋಗಿದೆ. ಇದು ಕೊಟ್ಬಿಡ್ತೀನಿ. ಡೋಂಟ್ ಥಿಂಕ್ ಐ ಯೂಸ್ ದಿಸ್. ಆಮೇಲೆ ಇದು ಮೀಶೋಯಿಂದ ತರಿಸಿದ್ದು ಆವಾಗ. ಇದು ಕೊಟ್ಬಿಡ್ತೀನಿ, ಯೂಸ್ ಮಾಡೋಣ. ಅದು ಹಾಕ್ಕೊಂಡೇ ಇಲ್ಲ ಬಿಡಿ, ಸುಮ್ಮನೆ ತರಿಸಿದ್ದು. ಆಮೇಲೆ ಇದು ನನ್ನ ಮ್ಯಾಕ್ ಚೆಕ್ ಹೋಗ್ಸ್ತು. ಇದು ಐ ಥಿಂಕ್ ಅಮೆಝಾನ್ದು. ಇದು ಕೊಟ್ಬಿಡ್ತೀನಿ, ಭಾರ ನಮಗೆಲ್ಲ ಎತ್ಕೊಂಡು ಓಡಾಡೋಕ್ಕೆ ಕಷ್ಟ. ಆಮೇಲೆ ಇದು ವೆಸ್ಟ್ ಸೈಡ್ದು. ಇದು ಆ್ಯಕ್ಚುಲಿ ನನ್ನ ನಳಿ ಆಂಟಿಗೆ ಅಂತ ತಂದುಕೊಟ್ಟೆ. ಮೇಡಮ್ ಯೂಸೇ ಮಾಡಿದೆ, ವಾಪಸ್ ನನಗೆ ಕೊಟ್ಟಿದ್ದಾರೆ ತಗೋ ಅಂತ. ಆಮೇಲೆ ಇದರಲ್ಲಿ ಮದುವೆಗೆಲ್ಲ ಕ್ಯಾರಿ ಮಾಡ್ತೀವಲ್ಲ ಅದಿದೆ. ಇದೊಂದು, ಇದು ಹೈ ಲೈಫ್ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು. ಒನ್ ಆಫ್ ಮೈ ಫೇವ್ರೆಟ್ಸ್ ಇದು. ಎಲ್ಲ ಟ್ರೆಡಿಷ್ನಲ್ ಔಟ್ಫಿಟ್ಸ್ಗೂ ಆಗುತ್ತೆ, ಎಲ್ಲ ಕಲರು ಇರೋದ್ರಿಂದ. ನಾನು ಯೂಶ್ವಲಿ ಯಾವುದೇ ಮದುವೆಗೆ ಹೋದರೂ ಅದೇ ಕ್ಯಾರಿ ಮಾಡೋದು. ಅದು ಬಿಟ್ಟು ಇದು ಒಂದಿದೆ, ಇದು ವೆರಿ ಸಿಂಪಲ್ ಹ್ಯಾಂಡ್ ಮೇಡು. ಸೊ ಸಿಂಪಲ್ ಟ್ರೆಡಿಷ್ನಲ್ ಇವೆಂಟ್ಸ್ಗೆ ಇದು ಹಾಕೋತೀನಿ, ಇದು ತೊಗೊತೀನಿ. ಸೊ ನೆಕ್ಸ್ಟು ಈ ಥರದ್ದು ಫುಲ್ ಪ್ಲೇನ್ ಗೋಲ್ಡ್ ಒಂದು ತೊಗೋಬೇಕು ನೆಕ್ಸ್ಟ್ ಟೈಮ್ ಹೋದಾಗ. ಮೈ ಗಾಡಿ ಧೂಳು ನೋಡಿಬಿಟ್ರೆ, ನಮ್ಮ ಮನೆ ಹಿಂದೆ ಪಕ್ಕ ಬೇರೆ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸಿಕ್ಕಾಬಟ್ಟೆ ಧೂಳು, ಬಿಕಾಸ್ ಇಲ್ಲೇ ಕಿಟಕಿ ಇದೆ ಎದುರುಗಡೆ. ಇದೂ ವೆಸ್ಟ್ ಸೈಡಿಂದ. ಇದೂ ಕೊಟ್ಬಿಡ್ತೀನಿ, ತುಂಬ ಹಳೇ ಬ್ಯಾಗ್ ಅದು. ಇದೂ ಅಷ್ಟೇ, ನಳಿ ಆಂಟಿಗೆ ಅಂತ ವೆಸ್ಟ್ ಸೈಡಿಂದ ತಂದು ಕೊಟ್ಟಿದ್ದು. ಮೇಡಮ್ ನನಗೆ ವಾಪಸ್ ಕೊಟ್ಟಿದ್ದಾರೆ. ಆಮೇಲೆ ಇದೊಂದು ಪುಟ್ಟು ಬ್ಯಾಗು, ಎಲ್ಲಿಂದು ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ಅಲ್ಲಿ ಗಿವ್ ಇಟ್ ಅವೇ. ಇದನ್ನು ನಾನು ಯೂಸೇ ಮಾಡಿಲ್ಲ. ಆಮೇಲೆ ಇದು ನಂದು ಹಳೇ ವಾಲೆಟು, ಇದು ಕೊಟ್ಬಿಡ್ತೀನಿ. ಇದು ಝಾರಾ ಬ್ಯಾಗ್ದು. ಧೂಳು ನೋಡ್ಬಿಟ್ರೆ ಎಲ್ಲೋಯ್ತು. ಡೋಂಟ್ ಜಡ್ಜ್ ಮೀ, ಏನಪ್ಪ ಇಷ್ಟು ಗಬ್ಬಾಗಿ ಇಟ್ಕೊಂಡಿದ್ದಾಳೆ ಅಂತ. ಮುಂಚೆ ಎಲ್ಲ ಅವಾಗವಾಗ ಕ್ಲೀನ್ ಮಾಡ್ತಿದ್ದೆ ಆಯಿತಾ. ಪ್ರೆಗ್ನೆನ್ಸಿಲಿ ನಂಗೆ ಹಿಂಗೆ ಕೂತು ಜಾಸ್ತಿ ಹೊತ್ತು ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಸೊ ಅದಾಗಲಿಲ್ಲ. ಆಮೇಲೆ ಪಾಪು ಆದಮೇಲಂತೂ ಕೇಳಲೇಬೇಡಿ, ನಂಗೆ ಇಷ್ಟು ಟೈಮ್ ಸಿಗೋದು ಕಷ್ಟ. ಇವತ್ತು ಯೂಶ್ವಲಿ ನಾನು ಅವಳು ಮಲಗಿದಾಗ ನಂದು ಸ್ನಾನ ಇರ್ಬೋದು, ನಂದು ಕೆಲಸಗಳು, ಅಥವಾ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದು, ಅಥವಾ ವಿಡಿಯೋ ರೆಕಾರ್ಡ್ ಮಾಡೋದು, ಇದೆಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಇವತ್ತು ಲೈಕ್ ಬೇರೆ ಏನು ಕೆಲಸನೂ ಬೇಡ, ಕ್ಲೀನ್ ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಈಗ ಮನೆ ಒಂಚೂರು ಗುಡಿಸ್ಬಿಡೋಣ. ಬಿಕಾಸ್ ಯೂಶ್ವಲಿ ನಾವು
ರೋಬೋ ಬಿಡ್ತೀವಿ, ಅದೇ ವ್ಯಾಕ್ಯೂಮ್ ಮಾಡಿ ಅದೇ ಮಾಪ್ ಮಾಡ್ಕೊಳ್ಳುತ್ತೆ. ಬಟ್ ಒನ್ಸ್ ಇನ್ ಅ ವೈಲ್ ಗುಡಿಸ್ಬೇಕು, ಬಿಕಾಸ್ ಇವಾಗಂತೂ ಮನೆ ಕಟ್ತಿದ್ದಾರೆ, ಎಳ್ನೆಲ್ಲ ಸಿಕ್ಕಾಬಟ್ಟೆ ಧೂಳಾಗಿ ಹೋಗಿದೆ. ಸೊ ಗುಡಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಈ ಪೋರ್ಷನ್ನು ಆಲ್ಮೋಸ್ಟ್ ಕ್ಲೀನ್ ಇದೆ. ಅಲ್ಲಿ ಒಂಚೂರು ಎಕ್ಸ್ಟ್ರಾ ಇದು ಹಾಕಿದ್ದೀನಿ, ಚೂಡಿದಾರ್ಸ್ ಎಲ್ಲ ಸೆಟ್ಸು, ಅದು ಆಮೇಲೆ ಆ ಕಡೆ ಶಿಫ್ಟ್ ಮಾಡಬೇಕು. ಇವಾಗ ಒಂದಷ್ಟು ಪುಲ್ಲೋವರ್ಸು ಜಾಕೆಟ್ಸ್ ಇದೆ, ಒಂದು 4-5 ಒಗ್ಯಕ್ಕೆ ಹಾಕಿದ್ದು, ಅದು ಇವಾಗ ಅಲ್ಲಿ ಹಾಕಬೇಕು. ಈ ಪೋರ್ಷನ್ ಕ್ಲೀನ್ ಮಾಡಬೇಕು. ಇಲ್ಲಿ ಚೆನ್ನಾಗಿ ಸ್ಯಾನಿಟರಿ ಪ್ಯಾಡ್ಸು ಅದು ಇದು ಎಲ್ಲ ತುಂಬ ಹಾಕ್ಬಿಟ್ಟಿದ್ದೀನಿ, ಅದೊಂಚೂರು ಕ್ಲೀನ್ ಮಾಡ್ಕೋಬೇಕು. ಇದು ಅಬಿದು ಪ್ಯಾಂಟ್ಗಳು, ಅವನು ಜಿಮ್ ಪ್ಯಾಂಟ್ಸ್ ಇದೆಲ್ಲ. ಸೊ ಅವನ ಪಾಪ ಎಲ್ಲ ಕ್ಲೀನಾಗಿ ಇಟ್ಕೊತಾನೆ. ನಂತರ ಅಲ್ಲ, ಅವನು ಪಟ 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 ಅಂದರೆ 2 ಪೀಪಲ್ ಇರ್ತಾರಲ್ಲ, 2 ಟೈಪ್ಸ್ ಹೇಳ್ತಾರೆ ಗೊತ್ತಾ, 2 ಥರ ಜನ ಇರ್ತಾರೆ ಅಂತ. ನಾವು ವೆಕೇಷನ್ಗೆ ಹೋಗಿ ಬಂದಿದ್ದ ತಕ್ಷಣ ಅವ್ನು ಪಟ 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 ಎಲ್ಲ ತೆಗೆದು ಒಗ್ಯಕ್ಕೆ ಹಾಕ್ಬಿಟ್ಟು ಯೂಸ್ ಮಾಡ್ತಿರೋದೆಲ್ಲ ಹ್ಯಾಂಗರ್ಗೆ ಹಾಕಿ ಮಾಡಿಬಿಡ್ತಾನೆ. ನಾನು ಒಂದು ವಾರ ಹಾಗೆ ಇಟ್ಟಿರ್ತೀನಿ. ಮೇಡಮ್ ಎದ್ಬಿಟ್ರು, ನೋ ಮೋರ್ ಕ್ಲೀನಿಂಗ್. ಸೊ ಇನ್ನೊಂಚೂರು ಇದೆ, ಪ್ರಾಬಬ್ಲಿ ಅಬಿಗೆ ನೋಡ್ಕೊ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಬಿಡ್ತೀನಿ. ಅವನಿಗೆ ಪಾಪ ಹುಷಾರಿಲ್ಲ, ಸೊ ಅವ್ನು ಮುಟ್ತಾ ಇಲ್ಲ ಮಗುನ. ಬಟ್ ಬೆಡ್ ಮೇಲೆ ಅಥವಾ ಪ್ಲೇ ಮ್ಯಾಟ್ ಮೇಲೆ ಹಾಕ್ಬಿಟ್ರೆ ಅವ್ನು ಹೆಂಗೋ ಮ್ಯಾನೇಜ್ ಮಾಡ್ತಾನೆ. ಲೆಟ್ಸ್ ಸಿ. ಆಮಚ್ಚಿ ನಿಂದೇನು ಬರ್ಕಿನ್ ಸ್ಟಾಕ್ ಇದು ನೋಡಿ ಹೆಂಗಿದೆ. ಇವತ್ತಿಂದ ನಂದು ಸೆಷನ್ ಸ್ಟಾರ್ಟ್ ಆಗುತ್ತೆ, MMA ಪ್ರೋಗ್ರಾಮ್. ಸೊ 7 o'clockಗೆ ನಂದು ಸೆಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ 6:50ಗೆಲ್ಲ ನಾನು ನನ್ನ ರೂಮ್ ಒಳಗೆ ಹೋಗಿ ನಂದು ಲ್ಯಾಪ್ಟಾಪ್ ಎಲ್ಲ ಆನ್ ಮಾಡಬೇಕು. ಸೊ 6:50ಗೆ ನಾನು ಒಳಗೆ ಹೋಗಬೇಕು ಅಂತಂದರೆ ಅಟ್ಲೀಸ್ಟ್ ನಂಗೆ ಒಂದು 10 ನಿಮಿಷ ಆದರೂ ರೆಡಿ ಆಗೋಕ್ಕೆ ಟೈಮ್ ಬೇಕು. ಅಂದರೆ ಸುಸುಗೆ ಹೋಗಿ ನಾನು ನನ್ನ ಗ್ರೀನ್ ಟೀ ಮಾಡಿಕೊಂಡು, ಬಿಕಾಸ್ ಕಂಟಿನ್ಯೂಸ್ ಮಾತಾಡ್ತಾ ಇರ್ತೀನಲ್ಲ, ಕೆಮ್ಮು ಚಾನ್ಸಸ್ ಇರುತ್ತೆ. ಸೊ ನನಗೆ ಬಿಸಿನೀರು ಇಟ್ಕೊಂಡು ಅಭ್ಯಾಸ. ಸೊ ಅದನ್ನು ಮಾಡಿ ನಾನು ರೆಡಿಯಾಗಿ ಕುತ್ಕೊಳ್ಳೋಕೆ ಒಂದು 10ರಿಂದ 15 ನಿಮಿಷ ಬೇಕು. ಅಂದ್ರೂ 6:35 ಅಷ್ಟೊತ್ತಿಗೆ ನಾನು ಮೇಡಮ್ನ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಮೇಡಮ್ ಎದ್ದಿದ್ದಾರೆ, ಅವ್ರದ್ದು ಹಾಲು ಕುಡಿದು ಎಲ್ಲ ಆಗಿದೆ. ನೆಕ್ಸ್ಟ್ ಅವಳದು ಫೀಡ್ ಟೈಮ್ 7 o'clockಗೆ, ಅದನ್ನು ಆಂಟಿ ಮಾಡಿಸ್ತಾರೆ. ಅವ್ರ ಪಾಪ ಬಂದರು, ಆಂಟಿ ಮಾಡಿಸ್ತಾರೆ. ಸೊ ನನಗೆ ಇವಾಗಿನ ಕರೆಕ್ಟಾಗಿ 25 minutes ಟೈಮ್ ಇದೆ, ಇವಾಗ 6:05. ಆ್ಯಂಡ್ ಇವತ್ತು ಅವಳದು ಹೈ ಚೇರ್ ಬಂದಿದೆ, ಸೊ ಅನ್ಬಾಕ್ಸ್ ಮಾಡೋಣ ಅಂತೆ. ನಾನು ಲಾಸ್ಟ್ ವಿಡಿಯೋ ಹಾಕಿದಾಗ ಒಂದಷ್ಟು ಜನ ಅಂದ್ಕೊಂಡಿರ್ತೀರ, ಯಾಕೆ ಮಗುನ ಹೈ ಚೇರಲ್ಲಿ ಕೂರಿಸಿಲ್ಲ, ಸ್ಟ್ರಾಲರಲ್ಲೇ ಕೂರಿಸಿ ತಿನ್ನಿಸ್ತಾ ಇದ್ದೆ ಅಂತ. ಬಿಕಾಸ್ ನಾನು ಅವಳು ಕಂಪ್ಲೀಟಾಗಿ ಅವಳೇ ಕೂರೋ ತನಕ ಹೈ ಚೇರ್ ಬೇಡ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಈಗ ಆಲ್ಮೋಸ್ಟ್ ಒಂದು ವಾರದಿಂದ ಆ್ಯಕ್ಚುಲಿ ಅವಳು ನೀಟಾಗಿ ಅವಳ ಪಾಡಿಗೆ ಅವಳೇ ಕುತ್ಕೊತಾಳೆ ಆ್ಯಂಡ್ ಫುಲ್ ಲಾಂಗ್ ಅವರ್ಸ್ ಕೂರ್ತಾಳೆ. ಸೊ ಇವಾಗ ಐ ಥಾಟ್ ಇಟ್ಸ್ ದ ಪರ್ಫೆಕ್ಟ್ ಟೈಮ್ ಅಂತ ಲಾಸ್ಟ್ ವೀಕೆ ಆರ್ಡರ್ ಹಾಕಿದ್ದೆ. ಆಲ್ಮೋಸ್ಟ್ ಒಂದು 5 days ಬೇಕಾಯಿತು ಬರೋಕ್ಕೆ. ಸೊ ಇವತ್ತು ಬಂದಿದೆ. ಲೆಟ್ಸ್ ಅನ್ಬಾಕ್ಸ್ ಆ್ಯಂಡ್ ಕೂರ್ಸೋಣ ಅದನ್ನ. ಬನ್ನಿ ಪಾಪ ಬನ್ನಿ, ಅನ್ಬಾಕ್ಸ್ ಮಾಡಿ, ಬನ್ನಿ. ನಾನು ಇದು ಆರ್ಡರ್ ಮಾಡಿದ್ದೆ ಸ್ಟಾರ್ ಆ್ಯಂಡ್ AC ತೋರಿಸ್ತೀನಿ ರೀ. ಆ್ಯಂಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಒಂದು ವಾರ ಆದಮೇಲೆ ಮತ್ತೆ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ, ವರ್ತಾ ಚೆನ್ನಾಗಿದೆಯಾ ಏನು ಅಂತ. ತುಂಬ ರಿವ್ಯೂಸ್ ಇತ್ತು ಇದಕ್ಕೆ, 1400 ಏನೋ ರಿವ್ಯೂಸ್ ಇತ್ತು. ಸೊ ಬೆಸ್ಟ್ ಔಟ್ ಆಫ್ ಆಲ್ ಅಂತ ಹೇಳಿ ತರಿಸಿದ್ದು. ನಾವು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆಲ್ಲ ಇದಕ್ಕೆ ಹೋಗಿದ್ವಿ ಅಂತ ಇದ್ದದ್ದು ಫಸ್ಟ್ ಕ್ರೈಗೆ. ಅಲ್ಲಿ ಆಪ್ಷನ್ಸ್ ತುಂಬ ಲಿಮಿಟೆಡ್ ಆಗಿತ್ತು. ಆ್ಯಂಡ್ ನನಗೆ ತುಂಬ ಗಿಜಿ ಪ್ರಿಂಟ್ಸ್ ಇದ್ದರೆ ಇಷ್ಟ ಆಗಲ್ಲ, ಪ್ಲೇನ್ ಇರಬೇಕು ಅಂತ. ಅಲ್ಲಿ ತುಂಬ ಗಿಜಿ ಪ್ರಿಂಟ್ಸ್ ಇತ್ತು ಅಂದ್ಬಿಟ್ಟು ತೊಗೊಳ್ಲಿಲ್ಲ. ಇದರಲ್ಲಿ ನನಗೆ ಪಿಂಕ್ ಇಷ್ಟ ಆಗಿತ್ತು, ಬಟ್ ಆಂಟಿ ಅಬಿ ಎಲ್ಲ ಪಿಂಕ್ ಗಲೀಜಾಗಿಬಿಡುತ್ತೆ, ಸ್ವಲ್ಪ ಡಾರ್ಕ್ ಕಲರ್ಸ್ ತರಿಸು ಅಂದರು. ಸೊ ಅದು ಬಿಟ್ಟರೆ ಇದಿತ್ತು ಬ್ಲೂ, ಆಮೇಲೆ ಇನ್ನೊಂದು ಪ್ರಿಂಟೆಡ್ ಇತ್ತು. ಸೊ ಬ್ಲೂನೇ ತರಿಸ್ಬಿಟ್ಟೆ. ನೋಡ್ಬೇಕಲ್ಲ, ನೆಕ್ಸ್ಟ್ ದೊಡ್ಡವಳಾದರೆ ಇನ್ನೇ ಎಲ್ಲ ಹಾಕಬೇಕು.
ಒಂದ್ಸತಿ ನಾನು ಅದು ಇನ್ನೂ ಮುಂದೆ ಹೋಗುತ್ತೆ ಬಾಬು. ಫಸ್ಟ್ ಹಾಕ್ಬಿಡು. ಇರು ಬಂಗಾರ. ಸೇಫ್ಟಿ ಫಸ್ಟ್. ಇನ್ನೂ ಟೈಟ್ ಮಾಡ್ಬೋದು ಅನ್ಸುತ್ತೆ. And she is ready to eat. ತಿನ್ನು ಮಮ್ಮಮ್ ತಿಂತೀಯಾ? ಮಮ್ಮಮ್ ತಿನ್ನು. ತಗೋ ಮಮ್ಮಮ್. ಅನ್ನ ಹಾಕಿ ಸಾರು ಹಾಕಿ ತುಪ್ಪ ಹಾಕಿ ಕಲಸಿ ಪಪ್ಪಂಗೊಂದು ತುತ್ತು ಮಮ್ಮಿಗೊಂದು ತುತ್ತು ಚಿನ್ನಮ್ಮಂಗೊಂದು ತುತ್ತು. ಗುಡ್ ಗರ್ಲ್. ಇಷ್ಟು ಟೈಟ್ ಮಾಡ್ಬಿಟ್ರೆ ಪಾಪ ಅದಕ್ಕೆ. ಓಕೆ ಬಾಯ್. ನಂಗೆ ತುಂಬ ಟೈಮ್ ಆಯಿತು. ಬಾಯ್ 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 ಚಿನ್ನು. ಬಾಯ್ ಚಿನ್ನು. ಮಾಡು ಮಾಡು. Come on, you can do it. ಸೆಷನ್ ಆಯಿತು ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಫಸ್ಟ್ ಡೇ ಲಾಸ್ಟ್ ಡೇ ನಂಗೆ ಒಂಥರ ಸ್ಪೆಷಲ್. ಆ್ಯಂಡ್ ಈಗ ಅಭಿ ಪನ್ನೀರ್ ಬಟರ್ ಮಸಾಲ ತರಕ್ಕೆ ಹೋಗಿದ್ದಾನೆ. ಬಿಕಾಸ್ ಮಂಡೇಸ್ ಏನೋ ಒಂಥರ ವೆಜ್ ಅಲ್ಲ. ಸೊ ಇವಾಗ ಒಂದು ತರೋ ಅಷ್ಟೊತ್ತಿಗೆ ಚಪಾತಿ ಹಾಕಬೇಕು. ನನಗೆ ಅಭಿಗೆ ದನ್ನುಗೆ 3 ಜನಕ್ಕೆ ಚಪಾತಿ. ಸೊ ಯಾ mission successful. Baby slept.